ಸ್ನೇಹಿತರೆ ನಮಸ್ಕಾರ. ಈ ಮೆಣಸಿನಕಾಯಿ ಬೀಜದಿಂದ ರೊಟ್ಟಿನ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಬನ್ನಿ ತೋರಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವೀಡಿಯೋ ನೋಡಿ. ಯಾಕಂತಂದರೆ ಕೆಲವೊಂದು ಟಿಪ್ಸ್ಗಳು, ಕೆಲವೊಂದು ರುಚಿಕರವಾದಂಥ ಒಂದು ರೆಸಿಪಿಗಳನ್ನು ನಾವು ನೋಡಿ ಕಲಿತ್ರೆ ನಮಗೂ ಒಂದು ಆಸಕ್ತಿ ಬರೋದು ಮತ್ತು ರುಚಿಕರವಾದಂಥ ಊಟನ ಸಿಗೋದು ಅಲ್ವಾ. ಬನ್ನಿ ಈ ಮೆಣಸಿನಕಾಯಿ ಬೀಜದಿಂದ ರೊಟ್ಟಿನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಸಿಂಪಲ್ ಟಿಪ್ಸು, ಆದರೆ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವೀಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ. ರೊಟ್ಟಿನ ಮಾಡೋದು ಮತ್ತು ಈ ರೀತಿ ಕೆಲವೊಂದಷ್ಟು ಐಟಮ್ ಪಲ್ಯನ ಮಾಡ್ಕೊಂಡು ತಿಂತಾನೆ ಇರಬೇಕು ಅನಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ರೊಟ್ಟಿ ಯಾವ ರೀತಿ ಬಂದಿದೆ ಅಂತ. ಮೆಣಸಿನಕಾಯಿ ಬೀಜದಿಂದ ರೊಟ್ಟಿನ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ರುಚಿಕರವಾದಂಥ ಈ ಒಂದು ಜೋಳದ ರೊಟ್ಟಿನ ಮಾಡ್ಬೋದು. ಆದರೆ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಸ್ನೇಹಿತರೆ. ಬನ್ನಿ ಸುಲಭವಾಗಿ ಮೆಣಸಿನಕಾಯಿ ಬೀಜದಿಂದ ರೊಟ್ಟಿನ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು, ಒಂದು ಪಾತ್ರೆಗೆ ಬಿಸಿ ನೀರು ಕಾಯಿಸಲಿಕ್ಕೆ ಇಟ್ಟಿದ್ದೀನಿ. ಅಂದರೆ ಅದಕ್ಕೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಬೇಕು ನೀರು. ಆ ಕುದಿಯೋ ನೀರಿಗೆ ಜೋಳದ ಹಿಟ್ಟನ್ನು ಬೆರೆಸಿ ಜಿಗಿ ಮಾಡ್ಕೊತೀವಲ್ವ, ರೊಟ್ಟಿ ಜಿಗಿ ಕೆಲವೊಬ್ರಿಗೆ ಗೊತ್ತು, ಕೆಲವೊಬ್ರಿಗೆ ಗೊತ್ತಿಲ್ಲ. ಆದರೆ ಬಿಗಿನರ್ಸ್ಗಳಿಗೆ ಗೊತ್ತಿಲ್ಲ ಅಂತಂದರೆ ಕಂಪ್ಲೀಟಾಗಿ ವೀಡಿಯೋನ ಹಿಂದಿನ ವೀಡಿಯೋ ಹಾಕಿದ್ದೀನಿ, ಹೇಗೆಲ್ಲ ಮಾಡಬೇಕು ಅಂತಂದ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ. ಬಟ್ ಇಲ್ಲಿ ಜಿಗಿನ ಮಾಡ್ಕೊತಿದ್ದೀನಿ, ರೊಟ್ಟಿ ಜಿಗಿನ ಕಂಪ್ಲೀಟಾಗಿ ಈ ರೀತಿ ಜಿಗಿ ಮಾಡ್ಕೊಂಡಾದಮೇಲೆ ಇದು ಯಾವ ರೀತಿ ಇರಬೇಕಪ್ಪ ಅಂತಂದರೆ, ಗಟ್ಟಿಗಿದ್ದರೂ ಆರಾಮಾಗಿ ರೊಟ್ಟಿ ಮಾಡ್ಬೋದು. ತೆಳುವಿದ್ದರೆ ರೊಟ್ಟಿ ಸ್ಮೂತ್ ಆಗುತ್ತೆ ಮತ್ತು ರೋಸ್ಟಾಗಿ ಬರಲ್ಲ. ನಮಗೆ ಇಲ್ಲಿ ರೋಸ್ಟ್ ಬೇಕು ಅಂತಂದರೆ ಜಿಗಿ ಬಂದು ಸ್ವಲ್ಪ ಗಟ್ಟಿಗೆ ಇರಬೇಕು. ಹಾಗಾಗಿ ಆಗಿದ್ರಪ್ಪ ಅಂತಂದರೆ ನಮಗೆ ರೊಟ್ಟಿ ಅನ್ನೋದು ಖಡಕ್ಕಾಗಿ ರೊಟ್ಟಿ ರೋಸ್ಟಾಗಿ ರೊಟ್ಟಿ ತಯಾರಾಗುತ್ತೆ. ಸ್ವಲ್ಪ ಮೆತ್ತಗಾಯಿತು ಅಂತಂದರೆ ಸ್ಮೂತಾಗಿ ರೊಟ್ಟಿ ರೆಡಿ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಮಗೆ ಗಟ್ಟಿ ಬೇಕಾಗುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ ಜಿಗಿ ಅನ್ನೋದು ಸ್ವಲ್ಪ ಗಟ್ಟಿನೇ ಮಾಡ್ಕೊತಾ ಇದ್ದೀನಿ. ಬಿಸಿನೀರು ಹಾಕಿಬಿಟ್ಟು ಒಬ್ಬೊಬ್ರು ಕೆಲವೊಬ್ರು ರೊಟ್ಟಿನೂ ಮಾಡ್ತಾರೆ, ಹಾಗೂ ಚೆನ್ನಾಗಿ ಬರುತ್ತೆ. ಬಟ್ ಸ್ವಲ್ಪ ಆದರೆ ಓಕೆ. ಬಟ್ ಭಾಳ ಮಾಡ್ತಾಯಿದ್ದೀವಿ, ಜಾಸ್ತಿ ಮಾಡ್ತಾಯಿದ್ದೀವಿ ಅಂತಂದರೆ ಈ ರೀತಿ ಜಿಗಿ ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ಕೂಡ ಚೆನ್ನಾಗೇ ಬರುತ್ತೆ. ಮತ್ತು ನೀವು ಲೇಟ್ ಆಗುತ್ತೆ ಅಲ್ವ ಜಾಸ್ತಿ ಮಾಡೋದ್ರಿಂದ, ಲೇಟ್ ಆದರೂ ಕೂಡ ಪರವಾಗಿಲ್ಲ, ಜಿಗಿ ಅನ್ನೋದು ಹಾರೋದಿಲ್ಲ, ನೀಟಾಗೇ ಬರುತ್ತೆ, ಮೆತ್ತಗಾಗೋದಿಲ್ಲ. ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊತಾ ಇದ್ದೀನಿ. ಪಾತ್ರೆ ಸ್ವಲ್ಪ ಚಿಕ್ಕದಾಯಿತು, ಜಿಗಿ ಸ್ವಲ್ಪ ಜಾಸ್ತಿನೇ ಆಯಿತು ಅನ್ಕೋತೀನಿ, ಯಾಕಂದರೆ ಚೆಲ್ತಾ ಇದೆ ಅಲ್ವಾ, ಅದಕ್ಕೋಸ್ಕರ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಮಾಡೋದ್ರಿಂದ ಜಿಗಿ ಅನ್ನೋದು ಚೆನ್ನಾಗೇ ಕೂಡುತ್ತೆ. ಹಿಟ್ಟೆಲ್ಲ ಒಣ ಹಿಟ್ಟೆಲ್ಲ ಈ ರೀತಿ ಕೂಡಿಸ್ಕೊಂಡು ರೊಟ್ಟಿ ಮಾಡೋದು ಹಬ್ಬಬ್ಬ. ಅದರಲ್ಲೂ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಜೋಳದ ರೊಟ್ಟಿ ಅಂತಂದರೆ ಬಾಯಲ್ಲಿ ನೀರು ಬರುತ್ತೆ. ಯಾಕಂದರೆ ಅಷ್ಟು ಗರಿಗರಿಯಾಗಿ ರೊಟ್ಟಿನ ತಯಾರಿಸ್ತೀವಿ. ಪ್ರತಿಯೊಬ್ಬರ ಮನೆಯಲ್ಲೂ ಮುಂಜಾನೆ ಎದ್ದು ಸವಣ್ ಬಡಿಯೋದು, ರೊಟ್ಟಿ ಬಡಿಯೋ ಸವಂಡು. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿನೇ ರೊಟ್ಟಿನ ತಿಂತೀವಿ. ಇಲ್ಲಿ ಗ್ಯಾಸ್ ಸ್ಟವನ್ನು ಆಫ್ ಮಾಡಿಕೊಂಡು ಇವಾಗೇನಪ್ಪ ಅಂತಂದರೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾನಿಲ್ಲಿ ಒಣ ಹಿಟ್ಟು ಹಾಕ್ಕೊಂಬಿಟ್ಟು ರೊಟ್ಟಿನ ಜಿಗಿ ಏನಿದೆ ಅಲ್ವಾ ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಇಲ್ಲಿ ನಾನು ಮಿಕ್ಸ್ ಮಾಡಿ ತೋರಿಸ್ತಿದ್ದೀನಿ. ಆಲ್ರೆಡಿ ನಾನು ಮಿಕ್ಸ್ ಮಾಡಿದ್ದೀನಿ. ಅಂದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಬಿಟ್ಟು ಒಣ ಹಿಟ್ಟನ್ನು ಹಾಕ್ಕೊಂಬಿಟ್ಟು ಈ ರೀತಿ ಹಿಟ್ಟನ್ನು ತಯಾರಿಸ್ಕೊಳ್ತೀವಿ. ನಿಮಗೆ ಗೊತ್ತಿಲ್ಲ ಅಂತಂದರೆ ಹಿಂದೆ ವೀಡಿಯೋ 2-3 ವೀಡಿಯೋ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಸುಲಭವಾಗಿ ಬರುತ್ತೆ, ಏನೂ ತೊಂದರೆ ಇಲ್ಲ. ಇಲ್ಲಿ ಈ ರೀತಿ ಒಣ ಹಿಟ್ಟು ಹಾಕ್ಕೊಂಬಿಟ್ಟು ಈ ರೀತಿ ಚರಿ ಅನ್ನಂಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ರೊಟ್ಟಿನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಇವಾಗ ಏನಪ್ಪ ಅಂತಂದರೆ ನಾನು ಒಂದಿಷ್ಟು ಮೆಣಸಿನಕಾಯಿ ಬೀಜನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಣ ಮೆಣಸಿನಕಾಯಿ ಬರುತ್ತೆ ಅಲ್ವಾ, ಅದ್ರ ಬೀಜನ ಉದುರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಸ್ವಲ್ಪ ಬ್ಯಾಡಗಿ ಮೆಣಸಿನಕಾಯಿ ಆಗಿರ್ಬೋದು, ಇಲ್ಲ ಖಾರ ಮೆಣಸಿನಕಾಯಿ ಆದರೆ ಓಕೆ. ಖಾರ ಆದರೆ ಸ್ವಲ್ಪ ಲೈಟಾಗಿ ಸ್ವಲ್ಪನೇ ಹಾಕ್ಕೊಳ್ಳಿ ಬೀಜನ. ಇಲ್ಲ ನಾರ್ಮಲಾಗಿದೆ ಅಂತಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಬಿಟ್ಟು ನೀವು ಈ ರೀತಿ ಬೀಜನ ಉದುರಿಸ್ಕೊಂಡು ರೊಟ್ಟಿ ಮಾಡೋದ್ರಿಂದ ಎಷ್ಟು ಚೆನ್ನಾಗಿ ಬರುತ್ತೆ, ಎಷ್ಟು ರುಚಿಯಾಗುತ್ತೆ ಅಂತಂದರೆ. ಅದರಲ್ಲೂ ಉಪ್ಪು ಇರುತ್ತಲ್ವ, ಆಲ್ರೆಡಿ ನಾವು ಜಿಗಿ ಮಾಡ್ಕೊಳ್ಳುವಾಗ ಉಪ್ಪನ್ನು ಬೇರಿಸಿದ್ದೀವಿ ಅದರೊಳಗಡೆ. ಅದ್ರ ಜೊತೆಗೆ ಈ ರೀತಿ ಮೆಣಸಿನಕಾಯಿ ಬೀಜನ ಹಾಕಿಬಿಟ್ಟು ರೊಟ್ಟಿ ಮಾಡೋದ್ರಿಂದ ರುಚಿಕರವಾದಂಥ ರೊಟ್ಟಿ ಬರುತ್ತೆ. ಮಕ್ಕಳಿಗೂ ಕೂಡ ಲೈಟಾಗಿ ಖಾರ ಸ್ವಲ್ಪ ಉಪ್ಪೆಲ್ಲ ಇರುತ್ತೆ ಅಲ್ವ, ತುಂಬ ಚೆನ್ನಾಗಿ ರೊಟ್ಟಿ ತಿಂತಾರೆ. ಮಕ್ಕಳು ತಿನ್ನಲ್ಲ ಅಂತಂದರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ರುಚಿಯಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಒಂದಿಷ್ಟು ರೊಟ್ಟಿಗೆ ಎಷ್ಟು ಸಾಧ್ಯನೋ ಅಷ್ಟು ರೊಟ್ಟಿಗೆ ಹಾಕುವ ಒಂದು ಬೀಜನ ತಗೊತಾ ಇದ್ದೀನಿ. ಇಷ್ಟು ಬೀಜನ ತೊಗೊಂಡಿದ್ದೀನಿ. ಇದು 3-4 ರೊಟ್ಟಿ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು. ಇವಾಗೇನು ನಾನು ಉಳ್ಳೆ ಮಾಡ್ಕೊಂಡಿದ್ದೀನಲ್ವ, ಅದಕ್ಕೆ ಈ ರೀತಿ ಪ್ರೆಸ್ ಮಾಡೋದ್ರಿಂದ ಅದಷ್ಟು ಒಳಗಡೆ ಪ್ರೆಸ್ ಆಗುತ್ತೆ, ಅಂದರೆ ಒಳಗಡೆ ಹೋಗುತ್ತೆ ಬೀಜ ಅನ್ನೋದು. ಇಲ್ಲಿ ಇವಾಗ ರೊಟ್ಟಿನ ಈ ರೀತಿ ಸ್ವಲ್ಪ ಒಂದು ಸರಿ ಈ ಥರ ಕಲ್ಲಿಗೆ ಈ ರೀತಿ ಅಂದ್ವಿ ಅಂತಂದರೆ ಇನ್ನೂ ಸ್ವಲ್ಪ ನೀಟಾಗಿ ಪ್ರೆಸ್ ಆಗುತ್ತೆ. ಇವಾಗೇನಪ್ಪ ಅಂತಂದರೆ ಲಟ್ಸೋದು, ಒಂದು ಲಟ್ಟಣಿಕೆ ತೊಗೊಂಡ್ಬಿಟ್ಟು ಲಟ್ಸೋದ್ರಿಂದ ತುಂಬ ಚೆನ್ನಾಗೇ ಬರುತ್ತೆ ರೊಟ್ಟಿ.
ಇಲ್ಲಿ ನೋಡ್ತಾ ಇರ್ಬೋದು. ನೆಕ್ಸ್ಟು ಇನ್ನೊಂದು ಸರಿ ತೋರಿಸ್ತೀನಿ ನಿಮಗೆ ರೊಟ್ಟಿ ಮಾಡೋದು ಯಾವ ರೀತಿ ಅಂತ. ಒಬ್ಬರು ಕಮೆಂಟ್ ಕೂಡ ಹಾಕಿದ್ರು, ಲಟ್ಟಣಿಕೆಗೆ ಕವರ್ ಯಾವ ರೀತಿ ಸುತ್ತೋದು ಅಂತ ತೋರಿಸ್ಕೊಡಿ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಲಟ್ಟಣಿಕೆಗೆ ಕವರನ್ನು ಯಾವ ರೀತಿ ಸುತ್ತೋದು ಅಂತ ತೋರಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು. ಇವಾಗ ಒಂದು ರೊಟ್ಟಿ ರೆಡಿ ಐತಲ್ವ, ಇವಾಗ ಇನ್ನೊಂದು ರೊಟ್ಟಿನ ಪೂರ್ತಿಯಾಗಿ ನೋಡಿ ಯಾವ ರೀತಿ ಲಟ್ಟಿಸೋದು ಅಂತಂದ್ಬಿಟ್ಟು. ನಾರ್ಮಲಾಗಿ ನಾವು ರೊಟ್ಟಿನ ಲಟ್ಟಿಸ್ತೀವಲ್ವ ಅದೇ ರೀತಿ ಲಟ್ಟಿಸೋದು, ಬಟ್ ಕೆಲವೊಬ್ರಿಗೆ ಗೊತ್ತಿರಲ್ಲಲ್ವ, ಆ ರೀತಿ ಒಂದು ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತಂದ್ಬಿಟ್ಟು. ಈ ರೀತಿ ಪ್ರತಿ ಸಲವೂ ಸ್ವಲ್ಪ ಇಟ್ಟು ನಾದ್ಕೊಂಡು ರೊಟ್ಟಿ ಮಾಡೋದ್ರಿಂದ ರೊಟ್ಟಿ ಎಷ್ಟು ಚೆಂದ ಬರ್ತವೆ ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ. ಕಾಣಿಸ್ತಿದೆಯಲ್ವ. ಇವಾಗ ಬೀಜನ ಪ್ರೆಸ್ ಮಾಡಿಕೊಂಡು ಇವಾಗ ರೊಟ್ಟಿನ ಮಾಡ್ತೀನಿ. ಇವಾಗ ಆಲ್ರೆಡಿ ಒಂದು ರೊಟ್ಟಿನ ಉದ್ದಿ ಹಾಕಿದ್ದೀನಿ ಅಲ್ವಾ. ಇವಾಗ ಸೆಕೆಂಡ್ನೇ ರೊಟ್ಟಿನ ಮಾಡಿ ತೋರಿಸ್ತೀನಿ ಕಂಪ್ಲೀಟಾಗಿ. ಯಾಕಂತಂದರೆ ನಾನು ಮೊದಲೇ ರೊಟ್ಟಿ ಮಾಡಬೇಕಾದ್ರೆ ಸ್ವಲ್ಪ ಸ್ಕಿಪ್ ಆಯಿತು, ಅದು ವೀಡಿಯೋ ನನಗೆ ಗೊತ್ತಾಗಲಿಲ್ಲ, ವೀಡಿಯೋ ರನ್ನಿಂಗ್ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಮಿಸ್ಟೇಕಾಗಿ ಸ್ವಲ್ಪ ಆನ್ ಆಗಿರಲಿಲ್ಲ ಅದು. ನೆಕ್ಸ್ಟ್ ಇನ್ನೊಂದು ರೊಟ್ಟಿ ಮಾಡಬೇಕು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಎಷ್ಟು ರುಚಿಯಾಗುತ್ತೆ ಅಂತಂದರೆ ತುಂಬ ರುಚಿಯಾಗುತ್ತೆ. ಯಾಕಂದರೆ ಪದೇ ಪದೇ ಹೇಳ್ತಾರೆ ಅದೇ ಮಾತೆ ರಿಪೀಟ್ ಆಗುತ್ತೆ ಅಂತ ಅಂದ್ಕೋಬೇಡಿ. ಯಾಕಂತಂದರೆ ಅಷ್ಟು ರುಚಿ ಆಗುತ್ತೆ ಅಂತಲೇ ಹೇಳ್ಬೋದು. ನಾರ್ಮಲ್ಲಾಗಿ ನಾವು ರೊಟ್ಟಿ ಲಟ್ಟಿಸ್ತೀವಲ್ವ, ಇದೇ ರೀತಿ ನಾವು ರೊಟ್ಟಿನ ಲಟ್ಟಿಸೋದ್ರಿಂದ ತುಂಬ ಚೆನ್ನಾಗೇ ಬರುತ್ತೆ. ಎಲ್ಲೂ ಅರಿಯಲ್ಲ, ಎಲ್ಲೂ ಕಟ್ಟಾಗಲ್ಲ, ಶೇಪ್ ಕೂಡ ತುಂಬ ಚೆನ್ನಾಗೇ ಬರುತ್ತೆ. ಒಂದು 30-40 ರೊಟ್ಟಿನ ಉದ್ದಿ ಹಾಕ್ಕೊಂಡು ಅದಾದ ನಂತರ ನೀವು ರೊಟ್ಟಿನ ಬೇಯಿಸಿದ್ರೂ ಕೂಡ ಹಾಳಾಗಲ್ಲ. ಯಾಕಂತಂದರೆ ಒಂದೇ ಸಲ ನಮಗೆ ಉದ್ಕೊಂಡು ಬೇಯಿಸೋದು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂತಂದರೆ ಈ ರೀತಿ ಒಂದೇ ಸಲ ಒಂದು 30-40 ರೊಟ್ಟಿನ ಉದ್ಬಿಟ್ಟು ಅದಾದ ನಂತರ ನೀವು ಬೇಕಾದರೂ ಬೇಯಿಸ್ಕೋಬೋದು. ಹಾಗೂ ಮಾಡ್ಬೋದು. ಇಲ್ಲ 1 ಬೈ 1 ಒಂದು ರೊಟ್ಟಿ ರೆಡಿಯಾಗುತ್ತೆ ಅಂತಂದರೆ ಇನ್ನೊಂದು ರೊಟ್ಟಿ ಬೇಯಿಸಿ ತೆಗಿಬೋದು. ಹಂಗೆ ಮಾಡ್ತೀವಿ ಅಂದರೂ ಓಕೆ. ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂತಂದರೆ ಗ್ಯಾಸ್ ಸ್ಟವ್ ಸ್ವಲ್ಪ ವೇಸ್ಟ್ ಆಗುತ್ತೆ ಅಂತಂದ್ಬಿಟ್ಟು ಏನು ಮಾಡ್ತಾರಪ್ಪ ಅಂತಂದರೆ ಒಂದಿಷ್ಟು ರೊಟ್ಟಿನ ಉದ್ದಿಟ್ಕೊತಾರೆ, ಅದಾದ ನಂತರ ಬೇಯಿಸ್ಕೊತಾರೆ. ಇನ್ನು ಕೆಲವೊಬ್ಬರು ಏನಪ್ಪ ಅಂತಂದರೆ 1 ಬೈ 1 ರೊಟ್ಟಿ ಆಗಲ್ಲಲ್ವಾ, ಅಲ್ಲಿ ಒಂದು ರೊಟ್ಟಿ ಬೇಯುತ್ತೆ ಅಂತಂದಾಗ ಇಲ್ಲಿ ಒಂದು ರೊಟ್ಟಿ ರೆಡಿ ಆಗಬೇಕು. ಹಾಗಿದ್ದರೆ ಓಕೆ, ಗ್ಯಾಸನ್ನು ವೇಸ್ಟ್ ಆಗೋಲ್ಲ. ನಾವು ಇಲ್ಲಿ ಕಟ್ಟಿಗೆ ಒಲೆ ಮೇಲೆ ಮಾಡ್ತಾ ಇದ್ದೀವಲ್ವ, ಅದು ಏನು ಸ್ವಲ್ಪ ಗ್ಯಾಸ್ ವೇಸ್ಟ್ ಆಗುತ್ತೆ, ಅದು ವೇಸ್ಟ್ ಆಗುತ್ತೆ ಅಂತ ಏನೂ ಇಲ್ಲ. ಕಟ್ಟಿಗೆ ಒಲೆ ಮೇಲೆ ಮಾಡೋದ್ರಿಂದ ತುಂಬ ರುಚಿಯಾಗುತ್ತೆ, ತುಂಬ ಟೇಸ್ಟಿ ಆಗುತ್ತೆ. ಅಷ್ಟೇ ಅಚ್ಚುಕಟ್ಟಾಗಿ ನೀಟಾಗಿ ಬರುತ್ತೆ. ರೊಟ್ಟಿ ಮಾತ್ರ ಎಷ್ಟು ಘಮ ಬರುತ್ತೆ, ರೊಟ್ಟಿ ಘಮ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ನೋಡ್ಬೋದು. ಈ ರೀತಿ ಉದ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಮೆಣಸಿನ ಬೀಜನ ಹಾಕಿಬಿಟ್ಟು ಈ ರೀತಿ ತೆಳುವಾಗಿ ಉದ್ಕೊಂಡಿದ್ದೀನಿ. ಕಾಣಿಸ್ತಿದೆ ಅಲ್ವಾ ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು. ಬನ್ನಿ ಇವಾಗ ಬೇಯಿಸೋದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಈ ರೀತಿ ಉಲ್ಟಾ ಹಾಕ್ಕೊಂಬಿಟ್ಟು ನೀರು ಹಚ್ಚಿ ಏನಪ್ಪ ಅಂತಂದರೆ ಚೆನ್ನಾಗಿ ಬೇಯಿಸ್ಕೋಬೇಕು. ಮೆಣಸಿನ ಬೀಜ ಕಾಣಿಸ್ತಾ ಇದೆಯಲ್ವಾ ಒಳಗಡೆ, ನೋಡ್ತಾ ಇರ್ಬೋದು. ಎಷ್ಟು ಕ್ಲಿಯರಾಗಿ ಕಾಣಿಸುತ್ತೆ ಮೆಣಸಿನ ಬೀಜ, ಮತ್ತು ಉದುರೋದು ಇಲ್ಲ. ಆಲ್ರೆಡಿ ಅದಕ್ಕೆ ಸೆಟ್ ಆಗಿರುತ್ತೆ ಅಲ್ವಾ, ಹಿಟ್ಟಿನ ಜೊತೆಗೆ ಉದುರೋದು ಇಲ್ಲ. ಇನ್ನೂ ಸ್ವಲ್ಪ ಜಾಸ್ತಿನೇ ಬೇಕು, ಖಾರ ಬೇಕು ಅಂತಂದರೆ ನೀವು ಖಾರನೂ ಮೆಣಸಿನ ಬೀಜನ ತೊಗೊಂಡು ಮತ್ತು ಜಾಸ್ತಿ ಫ್ರೆಶ್ ಮಾಡಿಕೊಂಡು ಈ ರೀತಿ ಮಾಡಿಕೊಂಡ್ರೆ ತುಂಬ ರುಚಿಯಾಗೂ ಆಗುತ್ತೆ. ನೋಡ್ತಾ ಇರ್ಬೋದು. ಇದು ಎಷ್ಟು ದಿನ ಇಟ್ಟರೂ ಕೂಡ ಹಾಳಾಗಲ್ಲ ರೊಟ್ಟಿ, ಯಾಕಂದರೆ ತುಂಬ ರೋಸ್ಟಾಗಿ ಬೇಯಿಸ್ಕೊಂಡಿರ್ತೀನಲ್ವ, ಹಾಗಾಗಿ. ಕಾಣಿಸ್ತಿದೆಯಲ್ವಾ, ಇಷ್ಟು ರೊಟ್ಟಿನ ಮಾಡಿ ಹಾಕಿದ್ದೀನಿ ಆಲ್ರೆಡಿ. ನೋಡ್ತಾ ಇರ್ಬೋದು ಎಷ್ಟು ಚೆಂದ ಬಂದತಿ ಅಂತಂದ್ಬಿಟ್ಟು ರೊಟ್ಟಿ. ಕಾಣಿಸ್ತಿದೆಯಲ್ವಾ, ಅಷ್ಟೊಂದು ರೊಟ್ಟಿನ ಆಲ್ರೆಡಿ ಮಾಡಿ ಹಾಕಿದ್ದೀನಿ. ಎಷ್ಟು ತೆಳುವಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ನೀಟಾಗೆ ಬಂದಿದೆ ಸ್ನೇಹಿತರೆ. ಕಾಣಿಸ್ತಿದೆಯಲ್ವಾ. ಸ್ವಲ್ಪ 1 ಅವರ್ ಹಿಂಗೆ ಆಹಾರ ಹಾಕಿಬಿಟ್ರೆ ಅಂತಂದರೆ ತುಂಬ ಇನ್ನೂ ರೋಸ್ಟ್ ಆಗಿಬಿಡುತ್ತೆ. ಈ ಸದ್ಯ ಊಟ ಮಾಡ್ಲಿಕ್ಕೆ ಇಷ್ಟೇ ಸಾಕು ಅಂದರೆ ಓಕೆ. ಇನ್ನೂ ರೋಸ್ಟ್ ಬೇಕು ಅಂತಂದರೆ ನೀವು ಫ್ಯಾನಿನ ಗಾಳಿಗೂ ಅಥವಾ ಸ್ವಲ್ಪ ಈ ರೀತಿ ಒಂದು ಏನಾದರೂ ಬಟ್ಟೆ ಹಾಸ್ಕೊಂಡು ಒಣ ಹಾಕಿದ್ವಿ ಅಂತಂದರೆ 1 ಅವರಲ್ಲಿ ಆರಾಮಾಗಿ ರೋಸ್ಟ್ ಆಗುತ್ತೆ. ಕಾಣಿಸ್ತಿದೆಯಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. 1-2 ಐಟಮ್ ಏನಾದರೂ ಪಲ್ಯ ಇತ್ತು ಅಂತಂದರೆ ಆರಾಮಾಗಿ ರೊಟ್ಟಿನ ತಿನ್ಬೋದು. ನೋಡ್ತಾ ಇರ್ಬೋದು. ಇಲ್ಲಿ ಕರ್ಜಿಕಾಯಿ ಪಲ್ಯ ಮತ್ತು ಜವಳಿಕಾಯಿ ಪಲ್ಯನ ಹಚ್ಕೊಂಡು ತಿಂತಾಯಿದ್ದೀವಿ. ಥ್ಯಾಂಕ್ ಯು.